ಅಲ್ಲಿ ಹೋಗ್ಬಿಟ್ಟು ನಾನು ಮುಂದೆ ಹೋಗ್ಬೇಕು, ಫಸ್ಟ್ ಹೋಗ್ಬೇಕು, ದೇವ್ರು ಎಲ್ಲಾ ತನೂ ಇರ್ತಾನೆ ಅಂತ ಗೊತ್ತು. ಪಾನಿಪುರಿ ಕೊಡ್ತಾ ಇದ್ದಾರೆ ಪ್ರಸಾದ ಇಲ್ಲಿ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಂತೂ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ ಇವಾಗ. ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ಯಾವಾಗ್ಲೂ ಸೀರೆ ಉಟ್ಕೊಂಡೇ ವಿಡಿಯೋ ಮಾಡ್ತೀರಾ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾವು ನಿಮ್ಮ ಮನೆ ಹುಡುಗರು ಕೆಂಪಿ ನಾವಿರೋದು ಕ್ಯಾಲಿಫೋರ್ನಿಯಾದಲ್ಲಿ. ಸೊ ನಿಮಗೇನಾದ್ರೂ ಅಮೆರಿಕನ್ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ನಮ್ ಟ್ರಾವೆಲ್ ವಿಡಿಯೋಸ್ ಅಂಡ್ ತುಂಬಾ ಮೋಜು ಮಸ್ತಿ, ಎಕ್ಸ್ಪೆಷಲಿ ನಮ್ ಕನ್ನಡಿಗರು ಇಲ್ಲಿ ಲೈಫ್ ನ ಹೆಂಗ್ ಲೀಡ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಬೇಕು ಅಂತ ನಿಮಗಿಷ್ಟ ಇದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ದಿನ ಬಂದು ಸಾಟರ್ಡೆ. ಸೊ ಇವತ್ತು ದೇವಶಯನಿ ಏಕಾದಶಿ ಇದೆ. ಮಾರ್ನಿಂಗ್ ಇಂದ ಒಂಥರ ಫೈರ್ ಇನ್ ದ ಮೌಂಟೇನ್, ರನ್ 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 ಅಂತ ಇಬ್ರು ಫುಲ್ ಎಲ್ಲಾ ಕಡೆ ಓಡಾಡ್ಕೊಂಡು, ಇವತ್ತು ಪಾಟ್ಲಾಕ್ ಕೂಡ ಇತ್ತು ನಮ್ ಕನ್ನಡ ಗ್ರೂಪ್ ಪಾಟ್ಲಾಕ್. ಸೊ ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಸಾಯಿಬಾಬನ್ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಅಲ್ಲಿ ಯಾವ ತರ ಇರುತ್ತೆ, ದೇವಸ್ಥಾನ ಹೆಂಗಿರುತ್ತೆ, ನಾನ್ ಆಕ್ಚುಲಿ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ನೀವು ಹೋಗಿದ್ದೀರಾ ಬಾಬಾ ಟೆಂಪಲ್ಗೆ? ಇವ್ರು ಹೋಗಿದ್ದಾರೆ, ಬಟ್ ನಾನು ಅಮೆರಿಕಾಗ್ ಬಂದ್ಮೇಲೆ ಫಸ್ಟ್ ಟೈಮ್ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತಾರೆ ಅಂಡ್ ಏನೇನೆಲ್ಲ ಇದೆ ದೇವಸ್ಥಾನದಲ್ಲಿ ಅಂತ ನನಗೂ ಎಕ್ಸ್ಪ್ಲೋರ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಸೊ ನಿಮಗೂ ಹಾಗೆ ತೋರಿಸ್ತೀವಿ, ಬನ್ನಿ. ನಾವು ಯೂಶಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಹಾಕಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಎಕ್ಸ್ಪೆಷಲಿ ಅಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕೇಳ್ತಾರೆ, ಏನ್ ನೀವು ಅಮೆರಿಕಾದಲ್ಲಿ ಇತ್ಕೊಂಡು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಾ, ಯಾವಾಗ್ಲೂ ಸೀರೆ ಉಟ್ಕೊಂಡೇ ವಿಡಿಯೋ ಮಾಡ್ತೀರಾ ಅಂತ. ಅದ್ ಹೆಂಗೆ ಅಂತಂದ್ರೆ, ನಾವು ಇಂಡಿಯಾದಲ್ಲೂ ಅಷ್ಟೇ ಹೋಗ್ತಾ ಇದ್ವಿ, ಇವಾಗ್ಲೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದೀವಿ ಅಷ್ಟೇ. ಇಲ್ಲೂ ಅಷ್ಟೇ ಅಮೆರಿಕಾದಲ್ಲೂ ಇಂಡಿಯಾ ತರ ಫಾಲೋ ಮಾಡ್ತಾರ ಇಲ್ವೋ, ಆದ್ರೆ ಇಲ್ಲಿ ನೋಡ್ಬಿಟ್ರೆ 90% ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಒಂದು 50% ಇರುತ್ತೆ ಅಂದ್ರೆ ಅವ್ರ ಕಲ್ಚರ್ ಫಾಲೋ ಮಾಡ್ತಾರೆ. ಇಲ್ಲಿಗೆ ಬಂದ್ಮೇಲೆ ಅವ್ರ ಕಲ್ಚರ್ನ ಚೆನ್ನಾಗಿ ಒಂದು 90% ಫಾಲೋ ಮಾಡೇ ಮಾಡ್ತಾರೆ. ಎಲ್ಲಾರು ಅಷ್ಟೇ, ಇವಾಗ ನಮ್ ಕನ್ನಡದವರು ಅಂತಾನೆ ಅಲ್ಲ, ಎಲ್ಲರೂ ಅಷ್ಟೇ ಇಲ್ಲಿ ಬಂದ್ಬಿಟ್ರೆ ಸಾಕು ಎಲ್ಲಾರನ್ನೂ ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತೆ ಅದೊಂಥರ ಹೆಮ್ಮೆ ಅನ್ಸುತ್ತೆ ನಮ್ಗೆ, ಇಲ್ಲಿ ಅಮೆರಿಕಾದಲ್ಲೂ ಇಷ್ಟೊಂದು ದೇವಸ್ಥಾನಗಳಿರೋದು, ನಮ್ ಇಂಡಿಯನ್ ಟೆಂಪಲ್ಸ್ ಇರೋದು, ಇಲ್ಲಿ ಬರೋದಕ್ಕೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಂದ್ಬಿಟ್ಟು ಇವ್ರನ್ನೇನು ಅಕ್ವೈರ್ ಮಾಡ್ತಾ ಇದೀವಿ ಆ ತರ ತುಂಬಾ ಜನ ಕಮೆಂಟ್ಸ್ ಹಾಕ್ತಾರೆ, ಅಲ್ಲೋಗು ನೀವು ಬರೀ ಇಂಡಿಯನ್ಸ್ ಅಂತಾನೆ ಇದ್ ಮಾಡ್ತೀರಾ ಅಂತ. ಬಟ್ ನಮಗೆ ಒಂಥರ ಅದು ಪ್ರೌಡ್ ಮೂಮೆಂಟ್. ಇವತ್ತು ಏಕಾದಶಿ ಇದೆ ಅಲ್ವಾ, ಅದಕ್ಕೆ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ದಾರೆ. ವಾಲಂಟಿಯರ್ಸ್ಗೆಲ್ಲಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ನೋಡಿ ತುಂಬಾ ಜನ ಇದ್ದಾರೆ, ಆಕ್ಚುಲಿ ತುಂಬಾ ರಶ್ ಇದೆ ಒಳಗಡೆ ದೇವಸ್ಥಾನದಲ್ಲಿ. ಸೊ ಅವ್ರು ಎಲ್ಲಾ ವಾಲಂಟಿಯರ್ಸ್ಗೂ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟುಬಿಟ್ಟು ಕಳಿಸ್ತಾ ಇದ್ದಾರೆ ಒಳಗಡೆ. ಡೊನೇಷನ್ಸ್ ಏನಾದ್ರು ಕೊಡ್ಬೋದು ಅಂತ ಅಂದ್ರೆ ಮಾಡ್ಬೋದು. ಸೊ ಅಲ್ಲಿಗೆ ಫಾರ್ಮ್ಸ್ ಇಟ್ಟಿದ್ದಾರೆ, ಯಾರ್ಯಾರು ಡೊನೇಟ್ ಮಾಡಿದ್ದಾರೆ ಅಂತ. ಮತ್ತೆ ಇಯರ್ಲಿಗೆ ನಾವು ಅರ್ಚನಾ ಟಿಕೆಟ್ ನ ತಗೊಂಡು ಅದಕ್ಕೆ ಕೂಡ ಪೇ ಮಾಡ್ಬೋದು. ಒಟ್ಟಿಗೆನೆ ಒಂದೇ ಸರಿ. ಗುರು ಪೂರ್ಣಿಮೆಗೆ ಮೀಟಿಂಗ್ ಇದೆಯಲ್ಲ, ಹಾಕಿದ್ದಾರೆ. ಇದೆಲ್ಲ ಡೋನರ್ಸ್ ನೇಮ್ಗಳು ಹಾಕಿದ್ದಾರೆ ಇಲ್ಲಿ. ಆಕ್ಚುಲ್ ಆಗಿ ಗುರುಪೂರ್ಣಿಮೆ ಇರೋದು 29ನೇ ತಾರೀಕು ಬುಧವಾರ. ಬಟ್ ಇಲ್ಲಿ ವೀಕೆಂಡೇ ಗುರುಪೂರ್ಣಿಮೆನ ಮಾಡಿದ್ರು, ಯಾಕಂದ್ರೆ ವೀಕೆಂಡ್ಸ್ ಆದ್ರೆ ಎಲ್ರಿಗೂ ಕಂಫರ್ಟಬಲ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ತುಂಬಾ ಜನ ಇದ್ದಾರೆ, ಎಲ್ಲಾ ಫ್ಯಾಮಿಲೀಸು ಮಕ್ಳನ್ನೆಲ್ಲ ಕರ್ಕೊಂಡು ಬರ್ತಾರೆ ವೀಕೆಂಡ್ಸ್ ಆದ್ರೆ. ಸೊ ಅದಕ್ಕೆ ವೀಕೆಂಡ್ಸ್ ಮಾಡಿದ್ರು. ಇನ್ನೊಂದು ಖುಷಿ ವಿಷಯ ಏನಂದ್ರೆ, ನಾವು ಆರತಿ ಟೈಮ್ಗೆ ಹೋಗಿದ್ವಿ. ಆಲ್ಮೋಸ್ಟ್ 6:30 ಹಂಗಾಗಿತ್ತು ನಾವು ಹೋಗೋಷ್ಟ್ರಲ್ಲಿ ಟೆಂಪಲ್ಗೆ. ಸೊ ಅದಕ್ಕೆ ಆರತಿ ಕೂಡ ನಡೀತಿತ್ತು. ಆರತಿ ಮುಗಿದಾದ್ಮೇಲೆ ಎಲ್ರಿಗೂನು, ಯಾರ್ಯಾರು ಕ್ಯೂ ಅಲ್ಲಿ ನಿಂತಿದ್ವಲ್ಲ ಎಲ್ರಿಗೂನು ಆರತಿ ಕೊಟ್ಟು, ನಮ್ಗೂನು ಅಷ್ಟೇ ಬಾಬಂಗೆ ಆರತಿ ಮಾಡೋ ಅವಕಾಶ ಕೂಡ ಸಿಕ್ತು. ಸೊ ಅದು ಇನ್ನೂ ಖುಷಿ ಆಯ್ತು. ಇನ್ನೊಂದೇನಂದ್ರೆ, ಅಮೆರಿಕದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ಎಲ್ಲಾ ನಮ್ ಹಿಂದೂ ದೇವ್ರುಗಳ್ನು ಕೂಡ ಇಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಚಾಮುಂಡೇಶ್ವರಿ ದೇವ್ರಿದ್ದಾರೆ. ಮತ್ತೆ ಇನ್ನು ಒಳಗಡೆ ಹೋದ್ರೆ ಎಲ್ಲ ಎಕ್ಸಿಬಿಷನ್ ತರ ಎಲ್ಲ ಮಾಡಿದ್ರು. ಬಟ್ ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದಾರೆ ಅಂದ್ರೆ, ಲೈಕ್ ಗುರುಪೂರ್ಣಿಮೆ ಅಂತಾನೆ ಈ ತರ ಮಾಡಿದಾರೋ ಅಥವಾ ಯಾವಾಗ್ಲೂ ಇದೇ ತರ ಇರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಬಟ್ ಸ್ಟಿಲ್ ಇವಾಗ ಇಂಡಿಯಾ ದೇವಸ್ಥಾನಗಳೆಲ್ಲ ಯಾವ್ದಾದ್ರು ಹಬ್ಬ ಬಂದ್ರೆ, ಎಸ್ಪೆಷಲಿ ದಸರಾ ಟೈಮಲ್ಲೆಲ್ಲ ನೀವು ನೋಡಿರ್ತೀರಾ, ಎಲ್ಲಾ ದೇವ್ರುಗಳ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲಾ ದೇವ್ರುಗಳ್ನು ಯೂಶಲಿ ಇಟ್ಟಿರ್ತಾರೆ. ನನಗೆ ಇದು ನೋಡಿದ ತಕ್ಷಣ ನೆನಪಾಗಿದ್ದೆ ಬೆಂಗಳೂರಲ್ಲಿರೋ ಬಂಡಿ ಮಹಾಕಾಳಿ ದೇವಸ್ಥಾನ. ಅಲ್ಲೂ ಅಷ್ಟೇ ದಸರಾ ಟೈಮಲ್ಲಿ ತುಂಬಾ ಚೆನ್ನಾಗಿ
ಇದೇ ತರ ಅಲಂಕಾರ ಮಾಡ್ತಾರೆ ದೊಡ್ಡ ಫೀಲ್ಡ್ ಅಲ್ಲಿ. ಆಮೇಲೆ ಅನ್ನದಾನ ಎಲ್ಲನೂ ಕೂಡ ಇರುತ್ತೆ. ಸೊ ನನ್ಗೆ ಇದನ್ನ ನೋಡಿದ ತಕ್ಷಣ ಅದೇ ನೆನಪಾಯ್ತು, ಯಾಕಂದ್ರೆ ಎಲ್ಲಾ ದೇವ್ರುಗಳ್ನು ಇಟ್ಟಿದ್ರು. ನೀವು ಇಲ್ಲಿ ನೋಡ್ತಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಮತ್ತೆ ಕೃಷ್ಣ, ಆಂಜನೇಯ ಸ್ವಾಮಿ, ದುರ್ಗಾದೇವಿ, ಎಲ್ಲಾ ದೇವ್ರುಗಳು ಇಟ್ಟಿದ್ರು. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಅಲ್ಲಿ ಶಿವಲಿಂಗ ಇಟ್ಟಿದ್ರು. ಶಿವಲಿಂಗಕ್ಕೆ ನೀರ್ ಕೊಡ್ತಾ ಇದ್ರು ಎಲ್ರಿಗೂನು. ಸೊ ಅಂದ್ರೆ ಸರ್ಪಗಳಿಂದ ಸುತ್ಕೊಂಡು ಮಧ್ಯ ಶಿವಲಿಂಗ ಇತ್ತು. ಶಿವಲಿಂಗಕ್ಕೆ ನಾವು ಎಲ್ರು ನೀರ್ ಕೂಡ ಹಾಕ್ಬೋದಾಗಿತ್ತು. ಸೊ ಪೂಜೆನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡಿ ನವಗ್ರಹ ಕೂಡ ಇಟ್ಟಿದ್ದಾರೆ. ನವಗ್ರಹ ಹತ್ರನೇ ಶನಿ ಮಹಾತ್ಮ ಸ್ವಾಮಿದು ಕಲ್ ತರ ಇಟ್ಬಿಟ್ಟು ವಿಗ್ರಹ ಕೂಡ ಇಟ್ಟಿದ್ರು. ಅಲ್ಲಿ ಎಳ್ಳೆಣ್ಣೆ ಕೂಡ ಇಟ್ಟಿದ್ರು. ನಾವ್ ಎಳ್ಳೆಣ್ಣೆನ ತಗೊಂಡ್ಬಿಟ್ಟು ಆಮೇಲೆ ದೇವ್ರಿಗೆ ಹಾಕ್ಬೋದಾಗಿತ್ತು. ಸೊ ನಾವು ಈ ದೇವ್ರದ್ದು ಪೂಜೆಗಳು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣನೇ ಎಕ್ಸಿಬಿಷನ್ ಕೂಡ ಇತ್ತು. ಅಂದ್ರೆ ಎಷ್ಟೊಂದು ಸ್ಯಾರೀಸ್ ಎಲ್ಲ ಇಟ್ಟಿದ್ರು. ಆಮೇಲೆ ದೇವ್ರದ್ದು ಮೂರ್ತಿಗಳು, ಯೂಶಲಿ ನಾವ್ ಇವಾಗ ಇಂಡಿಯಾದಲ್ಲಿ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಫೋಟೋಗಳು ಎಲ್ಲ ಇಟ್ಟಿರ್ತಾರಲ್ವಾ, ನಮಗ್ ಬೇಕಾದ್ರೆ ತಗೋಬಹುದು. ಆ ತರ ಬಾಬಂದು ಫೋಟೋಸು ಮತ್ತೆ ಬೇರೆ ದೇವ್ರಗಳ ಫೋಟೋಸು, ಐಡಲ್ಲು ಎಲ್ಲ ಇಟ್ಟಿದ್ರು. ನಾವು ಅನ್ಕೊಂಡ್ವಿ ಆಕ್ಚುಲಿ ಕಾರಿಗೆ ಗಣೇಶದು ಬೇಕಾಗಿತ್ತು ನಮ್ಗೆ, ಪುಟ್ಟ ಗಣೇಶ ತಗೊಳ್ಳೋಣ ಅಂತ. ಬಟ್ ಫಿನಿಶಿಂಗ್ ಏನ್ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನಾವೇನು ಶಾಪ್ ಮಾಡ್ಲಿಲ್ಲ, ಹಂಗೆ ಎಲ್ಲಾನು ನೋಡ್ಕೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಈ ತರನು ಪ್ರಸಾದ ಕೊಡ್ತಾರೆ ಅಂತ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಗೊತ್ತಾಗ್ತಾ ಇರೋದು. ಪ್ರಸಾದ ಇನ್ಯಾವ ತರ ಕೊಡ್ತಾರೆ, ಈ ತರ ಕೊಡ್ದಲೆ? ಅಂದ್ರೆ ಇವಾಗ ಪ್ರಸಾದ ಅಂದ್ರೆ ಏನೋ ಚಿತ್ರಾನ್ನನೋ ಪುಳಿಯೋಗರೆನೋ ಬಿಸಿಬೇಳೆ ಬಾತ ಏನೋ ಕೊಡ್ತಾರೆ. ಬಟ್ ಈ ತರ ಸಮೋಸ, ಜಿಲೇಬಿ, ಬಟ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮಂತ ಭಕ್ತರನ್ನು ಆಕರ್ಷಿಸೋ ಸಲ ಹಳೆ ಕಾಲದ ಇದು ಕೊಟ್ರೆ ಬರಲ್ಲ ಅಂದ್ಬಿಟ್ಟು ಅದಕ್ಕೆ ವೆರೈಟೀಸ್ ಕೊಡಬೇಕು ಅಂತ ನೀವು ಜೆನ್ಜಿ ಭಕ್ತರನ್ನ ಎಲ್ಲ ಕರ್ಸಕ್ಕೆ ಈ ತರ ಎಲ್ಲ. ಬಟ್ ಸ್ಟಿಲ್ ಎಲ್ಲ ಏನೇ ಮಾಡಿದ್ರು ಪ್ರಸಾದನೇ, ಭಕ್ತಿಯಿಂದ ಮನಸ್ಸಲ್ಲಿ ಇರ್ಬೇಕಷ್ಟೆ. ಯೂಶಲಿ ನಾನು ಇಂಡಿಯಾದಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ದೀನಿ. ನೀವು ಯಾರಿಗಾದ್ರೂ ಇದೇ ಕ್ವೆಶ್ಚನ್ ಇದ್ರೆ ಕಮೆಂಟ್ ಮಾಡಿ. ಯೂಶಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದಗಳು ತುಂಬಾ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಅಂದ್ರೆ ಬಿಸ್ಕೆಟ್ಸ್ ಕೊಡ್ತಾರೆ, ಸ್ವೀಟ್ಸ್ ಕೊಡ್ತಾರೆ. ಅದೇ ನಾವು ಬೇರೆ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಲೈಕ್ ಅನ್ನ ಅಂದ್ರೆ ಅನ್ನ ಪ್ರಸಾದಗಳು ಕೊಡ್ತಾರೆ, ಚಿತ್ರಾನ್ನ, ಪುಳಿಯೋಗರೆ ಆ ತರ. ಬಟ್ ಬಾಬಾ ಟೆಂಪಲ್ ಅಲ್ಲಿ ಮಾತ್ರ ಡಿಫ್ರೆಂಟ್ ಆಗಿ ಪ್ರಸಾದ ಇರುತ್ತೆ. ಯಾಕೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವಾಗ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಪನ್ ಮಾಡುವಾಗ ಏನೇನು ಪ್ರಸಾದ ಕೊಟ್ಟಿದ್ದಾರೆ ಅಂದರೆ ಜಿಲೇಬಿ, ಸಮೋಸ, ಇನ್ನೊಂದು ಫ್ರೈಡ್ ರೈಸ್, ಅದು ಗೀ ರೈಸು, ಇದು ಚೆನ್ನ ಮಸಾಲ, ಪಕ್ಕದಲ್ಲಿ ಇರೋದು ಕೇಸರಿ ಬಾತ್. ಅವ್ರದ್ದು ಪ್ಯಾಕ್ ಮಾಡಿ ಕೊಟ್ಟಿರೋದೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಆಕ್ಚುಲಿ ಏನ್ ಗೊತ್ತಾ, ಬಟ್ ನಮ್ ಫಾಲೋವರ್ ಒಬ್ರು ಸಿಕ್ಕಿದ್ರು. ಪಾಪ ಅವ್ರು ಸಿಕ್ಕಿ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡಿ ಜಿಲೇಬಿನ ತಗೊಂಬಂದ್ ಕೊಟ್ರು. ಅವ್ರು ಇಲ್ಲಿ ವಾಲಂಟಿಯರ್ ಆಗಿ ಮಾಡ್ತಾ ಇದಾರಂತ. ಸೊ ಬಂದು ಫುಲ್ ಖುಷಿಯಿಂದ ಮಾತಾಡ್ಸ್ಬಿಟ್ಟು ಆಮೇಲೆ ಜಿಲೇಬಿ ತಗೊಂಬಂದ್ ಕೊಟ್ಟು ಹೋದ್ರು. ಕೆಂಪೆ ಲೈನ್ ನೋಡ್ರೆ ಏನ್ ಅನ್ಸುತ್ತೆ ನಿಂಗೆ? ಅದೇ ಎಲ್ಲಿಂದ ಎಲ್ಗೋದ್ರು ಪಾನಿಪುರಿ ಕ್ರೇಜ್ ಮಾತ್ರ ಕಮ್ಮಿ ಆಗಲ್ಲ ಅನ್ಸುತ್ತೆ. ಪಾನಿಪುರಿ ಕೊಡ್ತಾ ಇದಾರೆ ಪ್ರಸಾದ ಇಲ್ಲಿ. ಪಾನಿಪುರಿಗೆ ಕ್ಯೂ ಜಾಸ್ತಿ, ಬೇರೆ ಎಲ್ಲದಕ್ಕೂ ಕ್ಯೂ ಇದೆ, ಬಟ್ ಪಾನಿಪುರಿಗೆ ಸ್ವಲ್ಪ ಜಾಸ್ತಿ ಕ್ಯೂ ಇದೆ. ಸಮೋಸ, ಪಾನಿಪುರಿ ಯಾವ್ದು ಮೇಯ್ನು? ಸಮೋಸನ ಪಾನಿಪುರಿನ? ಪಾನಿಪುರಿಗೆ ಜಾಸ್ತಿ ಕ್ಯೂ, ಸಮೋಸಾಗ ಇಷ್ಟೊಂದು ಇರಲಿಲ್ಲ. ಪಾನಿಪುರಿಗೆ ಸ್ವಲ್ಪ ಜಾಸ್ತಿ ಕ್ಯೂ ಇದೆ. ನೀನ್ ಯಾವ್ದು ತಿನ್ಬೇಕು ಅನ್ಕೊಂಡಿದ್ದೆ ಫಸ್ಟ್ ಪಾನಿಪುರಿನೇ ತಿನ್ನಿ. ಅದಕ್ಕೆ ಇಷ್ಟೊಂದು ಕ್ಯೂ ಇರೋದು. ನಿನ್ನಂಗೆ ಎಲ್ಲಾರು ಹುಡುಗಿರೇ ಇದಾರೆ ನೋಡಿ ಜಾಸ್ತಿ. ನಿನ್ನಂಗೆ ಎಲ್ಲಾರು ಪಾನಿಪುರಿನೇ ತಿನ್ಬೇಕು ಅಂದ್ರೆ ಇನ್ನೇನಾಗುತ್ತೆ ಹೇಳು? ಅದೇ ಹುಡುಗಿರ್ ಭಕ್ತಾದಿಗಳು ಜಾಸ್ತಿ ಇದಾರೆ, ಹುಡುಗಿ ಭಕ್ತಾದಿಗಳು ಜಾಸ್ತಿ ಇದಾರೆ ಪಾನಿಪುರಿ ಕ್ಯೂ ಅಲ್ಲಿ. ನೋಡಿ ಇಲ್ಲಿ ಲೈವ್ ಕಿಚನ್ ಇದೆ, ಎಲ್ಲಾನು ಬಿಸಿ ಬಿಸಿ ಇಲ್ಲೇ ಮಾಡ್ಕೊಡ್ತಾ ಇದಾರೆ. ಅನ್ನ ನೋಡಿ, ಅನ್ನ ಒಂದ್ ಕಡೆ ಬೇಯಿಸ್ತಾ ಇದಾರೆ. ಪೂರಿಗೆ ಮತ್ತೆ ಚಪಾತಿನೂ ಅಷ್ಟೇ ಬಿಸಿ ಬಿಸಿಯಾಗಿ ಇಲ್ಲೇ ಮಾಡಿಕೊಟ್ಟು ಎಲ್ರಿಗೂ ಕೊಡ್ತಾರೆ. ಅದು ಈವನ್ ಸಮೋಸಾನು ಅಷ್ಟೇ, ಯಾವ್ದೇ ಐಟಮ್, ಯಾವ್ಯಾವ ಐಟಮ್ ನಾವು ತಗೊಂಡ್ರು ಎಲ್ಲಾ ಐಟಮು ಬಿಸಿ ಬಿಸಿ ಆಗಿತ್ತು. ಲೈವ್ ಕೌಂಟರ್ ಇದೆ. ಜಿಲೇಬಿನೂ ಅಷ್ಟೇ ಫುಲ್ ಫ್ರೆಶ್ ಆಗಿ ಬಿಸಿ ಬಿಸಿ ಇತ್ತು. ಜಾಸ್ತಿ ಡಿಮ್ಯಾಂಡ್ ಇರ್ತದೆ ಜಿಲೇಬಿಗೆ ಮತ್ತೆ ಪಾನಿಪುರಿಗೆ ಅನ್ಸುತ್ತೆ. ಜಿಲೇಬಿನೂ ಅಷ್ಟೇ ಖಾಲಿ ಆಗ್ತಾನೆ ಇದೆ. ಅವ್ರು ತಂದು ಹಾಕ್ತಿದ್ದಾರೆ, ಹಂಗಂಗೆ ಖಾಲಿ ಆಗ್ತಿದೆ. ಬಟ್ ಹಂಗೆ ಬಿಸಿ ಬಿಸಿ ಮಾಡ್ಕೊಡ್ತಾ ಇದಾರೆ. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತ. ಪಾನಿಪುರಿ ಅಂತಿದ್ಲು ಅವಳಿಗೆ, ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಫುಲ್ ಮಸಾಲೆ ಆಗೋಗಿದೆ ಪಾನಿಪುರಿ ಹೋಗಿ. ಅಲ್ಲ ಪಾನಿ ಜಾಸ್ತಿ ಅದಕ್ಕೆ ಸ್ಮ್ಯಾಶ್ ಮಾಡ್ಬಿಟ್ಟು ಫುಲ್ ಮಸಾಲೆ ಮಾಡ್ಬಿಟ್ಟಿದ್ದಾರೆ. ನನ್ನ ನೋಡಿ ಕರೆಕ್ಟ್ ಆಗಿದೆ. ನನಗೆ ಪ್ರಸಾದ ತಿನ್ಲಿಲ್ಲ ಅಂದ್ರೂ ಪಾನಿಪುರಿ ತಿನ್ಬೇಕಾಗಿತ್ತು. ನೋಡು ಅಪ್ಡೇಟ್ ಹೆಂಗಾಗಿದ್ದಾರೆ ಇವರು. ಪ್ರಸಾದನೇ ಪಾನಿಪುರಿ ಹಾಕಿ ಕೊಡ್ತಾ ಇದ್ದಾರೆ. ಎಲ್ಲ ಮುಗೀತು ಗೈಸ್. ಇವಾಗ ಲಾಸ್ಟ್ ಕಾಫಿ ಟೀ ಇದೆ, ಬಟ್ ನಾವು ಕಾಫಿ ಟೀನ ಸ್ಕಿಪ್ ಮಾಡ್ತಾ ಇದೀವಿ. ಪಾಯಸನೂ ಇದೆ, ಅದು ತಗೊಂಡ್ಲಿಲ್ಲ ನಾವು. ಹೆವಿ ಆಗೋಯ್ತು, ಮಧ್ಯಾಹ್ನ ಬೇರೆ ಜಾಸ್ತಿ ತಿನ್ಬಿಟ್ಟಿದ್ವಲ್ಲ. ಸೊ ಇವಾಗ ಜಾಸ್ತಿ ತಿನ್ನಕ್ಕಾಗಲ್ಲ. ಲಾಸ್ಟ್ ಐಸ್ ಕ್ರೀಮ್ ತಗೊಳ್ಳೋಣ ಅಂತ. ಕೆಂಪಿಗೆ ಗಂಟ್ಲೇ ಇಲ್ಲ, ಗಂಟ್ಲು ಸರಿನೇ ಇಲ್ಲ, ಆದ್ರೂ ಐಸ್ ಕ್ರೀಮ್ ತಿಂತಾಳೋಗಿ. ಐಸ್ ಕ್ರೀಮ್ ಅಂದ್ರೆ ಸಾಕು ಓಡ್ ಬಂದು ನಿಂತ್ಕೊಂಡ್ಬಿಡ್ತಾಳೆ ನಿನ್ಗೆ.
ಐಸ್ ಕ್ರೀಮು ಪಾನಿಪುರಿ. ಅಲ್ಲಿ ಊಟ ಮಾಡು ಅಂದ್ರೆ ಬೇಡ ನನಗೆ ಅಂದ್ಲು. ಇವಾಗ ನೋಡು ಐಸ್ ಕ್ರೀಮು ಪಾನಿಪುರಿಗಾದ್ರೆ ಮಾತ್ರ ಪಟ್ಟ ಒಂದೇ ನಿಂತ್ಕೊತಾವೆ. ಹೋಗ್ಬಿಟ್ಟಿದೆ ಆದ್ರೂ ಲಾಸ್ಟ್ ಡೆಸರ್ಟ್ಗೆ ಫಿನಿಶ್ ಮಾಡೋದು. ಇವಾಗ ನೋಡಿ ನೈಟ್ ಆಯ್ತು. ಸೊ ಸಾಯಿಬಾಬಂದು ತೇರ್ ಬರ್ತಾ ಇತ್ತು. ಸೊ ಎಲ್ರು ಡ್ಯಾನ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಸೊ ಅದ್ರದ್ದು ಕೂಡ ಸ್ವಲ್ಪ ಬಿಟ್ಟು ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಓಕೆ ಗೈಸ್, ಇವಾಗ ಚೆನ್ನಾಗಿ ದರ್ಶನ ಆಯ್ತು, ಒಳ್ಳೆ ಪ್ರಸಾದ ತಿಂದ್ವಿ. ಒಳ್ಳೊಳ್ಳೆ ಪ್ರಸಾದ ಆಯ್ತು ಅಂತ ಹೇಳು. ಕರೆಕ್ಟ್, ಒಳ್ಳೊಳ್ಳೆ ಪ್ರಸಾದ ಆಯ್ತು. ಯೂಶಲಿ ಏನ್ ಗೊತ್ತಾ, ಇಂಡಿಯಾದಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಹೋದ್ರು ಅಲ್ಲೂ ಡಿಫ್ರೆಂಟ್ ಆಗಿರುತ್ತೆ ಪ್ರಸಾದ. ಅಂದ್ರೆ ಬಿಸ್ಕೆಟ್ ಕೊಡ್ತಾರೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪ್ರಸಾದಗಳು. ಬಿಸ್ಕೆಟ್ ಕೊಡ್ತಾರೆ ನೋಡಿದ್ದೀನಿ, ಪಾನಿಪುರಿ ಜಿಲೇಬಿ ಆ ತರ ಎಲ್ಲ ನೋಡಿಲ್ಲ ನಾನು. ಪಾನಿಪುರಿ ತಿಂದ್ವಿ, ಜಿಲೇಬಿ ತಿಂದ್ವಿ, ಐಸ್ ಕ್ರೀಮ್, ಕೋಕ್ ಇತ್ತು, ಕಾಫಿ, ಟೀ, ಸಮೋಸ ಮತ್ತೆ ಗೀ ರೈಸ್ ಎಲ್ಲ ತೋರಿಸಿದ್ವಲ್ಲ, ಆ ತರ ಇತ್ತು. ಬಟ್ ಎಷ್ಟೊಂದು ಶೂಟ್ ಮಾಡಕ್ ಆಗಿಲ್ಲ ನಾವು, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡ್ವಿ. ಮುಗಿಸ್ಕೊಂಡು ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ. ಇವಾಗ ರಥಯಾತ್ರೆ ಹತ್ರ ಹೋಗಿ ನಾವು ನೋಡಿರ್ಲಿಲ್ಲ ಯಾವ ತರ ಈ ತರ ಹೋಗುತ್ತೆ ಅಂತ. ರಥಯಾತ್ರೆನ ಅದು? ಹಾ ಹೌದು, ಬಾಬಾ ದೇವಸ್ಥಾನದಲ್ಲಿ ಯೂಶಲಿ ಮಾಡ್ತಾರಲ್ವಾ. ನಾನು ಇಂಡಿಯಾದಲ್ಲಿ ನೋಡಿದೀನಿ, ಬಟ್ ರಥಯಾತ್ರೆ ಸಾಯಿಬಾಬಂಗೂ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ನೀವು ಫಸ್ಟ್ ಟೈಮ್ ಸಾಯಿಬಾಬನ್ ನೋಡಿದ್ದೆ ಫಸ್ಟ್ ಟೈಮ್ ಈ ತರ ರಥಯಾತ್ರೆ ಹೋಗುತ್ತೆ ಅಂತ. ಸಾಯಿಬಾಬು ಮಲಕೋತಾರೆ ಅಂತ, ಮಲಗಿಸ್ತಾರೆ ಟೈಮ್ ಅಲ್ಲಿ ಅಂತ ನೋಡಿದ್ದೆ ಅಷ್ಟೇ, ಈ ತರ ಎಲ್ಲ ನೋಡಿರ್ಲಿಲ್ಲ. ದೇವಸ್ಥಾನನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸಖತ್ ದೊಡ್ಡ ದೇವಸ್ಥಾನ ಅಲ್ವಾ ಇದು, ತುಂಬಾ ವಿಶಾಲವಾಗಿದೆ. ಅಂಡ್ ಜನನೂ ಅಷ್ಟೇ ತುಂಬಾ ಇದ್ರು. ಆಕ್ಚುಲಿ ಇವಾಗ ಆಷಾಢ ಆಗಿರೋದ್ರಿಂದ ನೀವ್ ಎಲ್ರು ನೋಡಿರ್ತೀರ, ಲೈಕ್ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಂತೂ ಅದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ ಇವಾಗ. 2000 ರೂಪೀಸ್ ಟಿಕೆಟ್ ಕೊಟ್ಬಿಟ್ಟು VIP ಗಳಿಗೆ ಎಲ್ಲಾ ಕಡೆ ಎಂಟ್ರಿ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಎಷ್ಟೇ ಜನ ನೋಡಿಲ್ಲ, ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ನಿನ್ ಮುಂಚೆನೆ ನೀನ್ ಬೇರೆಯವರೆಲ್ಲ ದರ್ಶನ ಲೈನಲ್ಲಿ ಬರ್ಬೇಕು ಅಂತ. ನಾನು ದುಡ್ಡು ಕೊಟ್ಟು ಹೋಗ್ತೀನಿ, VIP ದರ್ಶನ ಹೋಗ್ತೀನಿ ಕಾನ್ಸೆಪ್ಟೇ ರಾಂಗು. ನೀನ್ ಹೋಗ್ತಾರ ದೇವಸ್ಥಾನಕ್ಕೆ ಹೆಂಗೆ ಅಂದ್ರೆ, ನಾನು ಎಲ್ಲ ನಿನ್ಗೆ ಅಡ್ಬಿದ್ದೆ, ನಿನ್ ಮೇಲೆ ಶರಣ ಆಗ್ತಾ ಇದೀನಿ ಅಂತ ಹೋಗ್ತಾ ಇದೀನಿ. ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ನಿನ್ ದೊಡ್ಡತನ ತೋರ್ಸಕ್ಕೆ ದುಡ್ಡು ಕೊಟ್ಬಿಟ್ಟು ನಾನು VIP ದರ್ಶನ ಹೋಗ್ತಾ ಇದೀನಿ ಅಂತ, ನಿನ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ? ಮನೇಲೇ ಇರು. ದೇವಸ್ಥಾನ ಹೋಗ್ಬಿಟ್ಟು ನಿನ್ ದೊಡ್ಡತನ ದೇವಸ್ಥಾನದ ಮುಂದೆ ಯಾಕೆ ತೋರ್ಸಕ್ ಹೋಗ್ತೀಯ? ದೇವಸ್ಥಾನ ಮೀನ್ಸ್ ದೇವ್ರ ಮುಂದೆ ಯಾಕೆ ತೋರ್ಸಕ್ ಹೋಗ್ತಾ ಇದೆಯಾ? ಎಲ್ಲಾರು ಮುಂದೆನೂ ಹೋಗಿದ್ದು, ಎಲ್ಲಾರಂಗೆ ನಾನು ಅಂತ ದೇವಸ್ಥಾನಕ್ಕೆ ಹೋಗ್ತೀಯ. ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ ದುಡ್ಡು ಕೊಡ್ತೀನಿ, ನಾನು VIP ದರ್ಶನ ಹೋಗ್ತೀನಿ ಅಂದ್ರೆ ಏನ್ ಅದಕ್ಕೆ ವ್ಯಾಲ್ಯೂ ಏನ್ ಬಂತು ನನಗಂತೂ ಗೊತ್ತಿಲ್ಲ. ನೀನು ಹೋಗ್ತಾರ ಕೇಳ್ಕೊಳಕ್ಕೆ, ನಿನ್ ಮಗನ್ ತರ ಇಲ್ಲ ನಿನ್ ಪಾದಕ್ಕೆ ಅಡ್ಬಿದ್ದೆ ಅಂತ ಹೋಗ್ತೀಯ. ಅಲ್ಲಿ ಹೋಗ್ಬಿಟ್ಟು ನಾನ್ ಮುಂದೆ ಹೋಗ್ಬೇಕು, ಫಸ್ಟ್ ಹೋಗ್ಬೇಕು, ದೇವ್ರು ಎಲ್ಲಾ ತನೂ ಇರ್ತಾನೆ ಅಂತ ಗೊತ್ತು, ನೋಡ್ಬೇಕು, ನೀನ್ ನೋಡ್ತೀಯ, ಮುಂದೆ ಹೋಗೇ ನೋಡ್ತೀಯ. ಆದ್ರೆ ನೀನ್ ದುಡ್ಡು ಕೊಟ್ಬಿಟ್ಟು ಬೇರೆಯವ್ರನ್ನ ಸೈಡ್ ಲೈನ್ ಮಾಡಕ್ ಹೋದಾಗ ದೇವ್ರು ನಿನಗೆ ಆಶೀರ್ವಾದ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ? ನನಗೆ ಅದಂತೂ ಗೊತ್ತಿಲ್ಲ. ದೇವ್ರು ಭಕ್ತಿಯಿಂದ ಹೋಗ್ಬೇಕು, ನೀನ್ ಶರಣಾರ್ಥಿ ಆಗ್ಬೇಕಷ್ಟೇ ದೇವ್ರಿಗೆ. ಕರೆಕ್ಟ್. ಬಟ್ ಇಲ್ಲಿ ಆತರ ಎಲ್ಲ ನಡೆಯಲ್ಲ. ಆಕ್ಚುಲಿ ತುಂಬಾ ಜನ ಜಾಸ್ತಿ ಆದಾಗ ಇಲ್ಲೂ ಅದೇ ತರ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಾವು ನೋಡಿ. ನಾರ್ಮಲ್ ಆಗಿ ದುಡ್ಡು ಮಾಡ್ಬೇಕು ಅಂದಾಗ ಈಗ ಡೊನೇಷನ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಎಲ್ಲಾರ ಹತ್ರ ಡೊನೇಷನ್ ಕೇಳ್ತಲೇ ಇದ್ರೆ ಡೊನೇಷನ್ ಯಾಕೆ ಕೊಡ್ತಾರೆ ಅವರು? ನಿಮ್ಗೆ ಏನೋ ಎಕ್ಸ್ಟ್ರಾ ಕೊಡ್ತೀನಿ, ಈಗ ಲೈನಲ್ಲಿ ಮುಂದೆ ಬಿಡ್ತೀನಿ ನಾನು, ನಿನಗೆ ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಡ್ತೀನಿ ಅಂದಾಗ ದುಡ್ಡು ಜಾಸ್ತಿ ಕೊಡ್ತಾರೆ. ನಾರ್ಮಲ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹೋದ್ರೆ ಇದ್ದೇ ಇರುತ್ತೆ. ಕರೆಕ್ಟ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.